ನಮ್ಮ ಹಳ್ಳಿಯ ಕೆರೆ ಇದನ್ನ ಬಾಪನ ಕುಂಟೆ ಅಂತ ನಾವು ಕರೀತೇವೆ. ಬಾಪನ ಕುಂಟೆ ಅಂದ್ರೆ ಬ್ರಾಹ್ಮಣರ ಕುಂಟೆ ಅಂತ. ಬಹುಶಃ ಯಾವುದೋ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಇದನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥ ಕೆರೆ ಆಗಿರಬಹುದು, ಅಥವಾ ಬ್ರಾಹ್ಮಣರಿಗಾಗೇನೆ ಈ ಕೆರೆಯನ್ನ ಕಟ್ಟಿಸಿಕೊಟ್ಟಿರಬಹುದು. ಆ ಸಾಧ್ಯತೆ ಇದೆ. ಇಲ್ಲಿ ನಾನು ಒಂದೆರಡು ವಿಷಯಗಳನ್ನ ಸೇರಿಸಬೇಕು ಈ ಸಂದರ್ಭದಲ್ಲಿ. ಏಕೆಂದ್ರೆ ಈಗ ಕೆರೆ ತುಂಬಿದೆ, ಕೆರೆ ತುಂಬಿ ಕೋಡಿ ಹರಿಯುವಂತಹ ಸ್ಟೇಜಲ್ಲಿದೆ. ಈಗಾಗಲೇ ಒಂದೆರಡು ಸಾರಿ ಹರಿದಿದೆ. ಈಗ ಆಲ್ಮೋಸ್ಟ್ ಅಂಚಿನವರೆಗೂ ನೀರು ನಿಂತಿರೋದ್ರಿಂದ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನ ನಾನಿಲ್ಲಿ ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಏನು ಅಂತಂದ್ರೆ, ನಾವು ಸಣ್ಣವರಿದ್ದಾಗ ಈ ಕೆರೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ನಿಜವಾಗಿ ದೊಡ್ಡದಾಗಿತ್ತು. ಈಗ ಕೆರೆ ಅಷ್ಟೇ ದೊಡ್ಡದಾಗಿ ಉಳಿದಿದ್ರೂ ಕೂಡ ಕೆರೆ ತುಂಬ ಗಿಡ ಮರಗಳೆಲ್ಲ ಬೆಳೆದಿರೋದ್ರಿಂದ ಮತ್ತೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಕೆರೆ ಏನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ನೀರಿನ ಸಾಮರ್ಥ್ಯ ಇದೆಯಲ್ಲ, ಅದು ಖಂಡಿತವಾಗಿ ಕುಗ್ಗಿದೆ ಅನ್ನುವಂಥದ್ದು ಒಂದಂತೂ ಸ್ಪಷ್ಟ ಆಗ್ತಾ ಇದೆ. ಎರಡನೆಯದು, ಈ ಕೆರೆ ಕೋಡಿಯನ್ನು ಕೂಡ ನಾವು ಸರಿಯಾಗಿ ದುರಸ್ತಿ ಮಾಡ್ಕೊಂಡಿಲ್ಲ. ಹಾಗಾಗಿನೇ ನಾನು ಇಲ್ಲಿ ಗಮನಿಸಿದೆ, ಅಲ್ಲೆಲ್ಲ ನೀರು ಹರಿತಾ ಇದೆ. ಅಂದರೆ ಕೆರೆ ಕೋಡಿ ಹರಿಯುವ ಸ್ಟೇಜಲ್ಲಿದೆ, ಕೋಡಿ ಹರಿತಾ ಇಲ್ಲ. ಆದರೆ ಈಗಾಗಲೇ ಸೀಪೇಜ್ ವಾಟರ್ ಅಂತ ಏನು ಕರಿತೇವೆ, ಒಳಗಡೆ ನುಸುಳ್ತಾ ಇರತಕ್ಕಂಥ ನೀರಂತೂ ನಾನು ಸುಮಾರು ಕಡೆ ಗಮನಿಸಿದೆ. ಅಂದರೆ ಕೋಲಾರಕ್ಕೆ ಮಳೆ ಆಗುವಂಥದ್ದೇ ಕಡಿಮೆ, ಅಂಥದ್ರಲ್ಲಿ ಈ ಥರ ತುಂಬಿರುವಂತಹ ನೀರನ್ನು ಕೂಡ ನಾವು ಉಳಿಸ್ಕೊಳ್ಳೋಕೆ ಆಗದೇನೆ ಈ ಥರ ಏನದು ಬಿಟ್ಕೊಡೋದಿದೆಯಲ್ಲ, ಸರಿಯಾಗಿ ನಿರ್ವಹಣೆ ಮಾಡದೇನೆ ಅದನ್ನು ನಾವು ಕಳ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿಯೂ ನಮಗೆ ನೋವನ್ನು ತರತಕ್ಕಂಥ ವಿಚಾರ. ಕೋಲಾರ ಜಿಲ್ಲೆಯಲ್ಲಿ 2000ಕ್ಕೂ ಹೆಚ್ಚು ಕೆರೆಗಳು ಇವತ್ತಿದ್ದಾವೆ. ಒಂದು ದಾಖಲೆ ಪ್ರಕಾರ ಮುಳುಬಾಗಿಲು ತಾಲೂಕಿನಲ್ಲೇ 666 ಕೆರೆಗಳಿತ್ತು ಅಂತ ಒಂದು ಅಂದಾಜಿದೆ. ಅಂದರೆ ಒಂದು 100 ವರ್ಷಗಳ ಹಿಂದೆ ಯಾವುದೋ ಒಂದು ದಾಖಲೆಯನ್ನು ನಾನು ಗಮನಿಸಿದ ನೆನಪು, ಎಕ್ಸಾಕ್ಟಾಗಿ ನಾನು ನೆನಪಾಗ್ತಾ ಇಲ್ಲ, ಎಕ್ಸ್ಟೆಂಪರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಒಂದು 100 ವರ್ಷಗಳ ಹಿಂದೆ ದಾಖಲೆ ಮಾಡಿರುವ ಹಾಗೆ ಇಲ್ಲಿ 600 ಕೆರೆಗಳಿದ್ವು. ಅದರಲ್ಲಿ ಬಹಳ ದೊಡ್ಡ ಕೆರೆಗಳು ಒಂದಷ್ಟು, ಸಣ್ಣ ಕೆರೆಗಳು ಒಂದಷ್ಟು, ಖಾಸಗಿ ಕೆರೆಗಳು ಕೂಡ ಒಂದಷ್ಟು ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಮಳೆ ಬೇರೆ ಬರ್ತಾ ಇದೆ. ಸೊ ಇವತ್ತು ಆ ಕೆರೆಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅನೇಕ ಕೆರೆಗಳನ್ನು ಈಗ ಒತ್ತುವರಿ ಮಾಡಿಕೊಂಡು ಅವನ್ನು ನಾವು ಕಳ್ಕೊಂಡಿದ್ದೇವೆ. ಉಳಿದಿರುವಂಥ ಕೆರೆಗಳನ್ನಾದರೂ ಕೂಡ ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ.